ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಪಾದರಕ್ಷೆ ತಯಾರಿಸುತ್ತಿದ್ದ ಕುಶಲಕರ್ಮಿಗಳು ಆಧುನಿಕ ಕಂಪನಿಗಳ ಭರಾಟೆಯಿಂದಾಗಿ ಬೀದಿ ಬದಿಗೆ ಬಂದು ಜೀವನೋಪಾಯ ಕಷ್ಟವಾಗಿತ್ತು. ಬಿಸಿಲು, ಗಾಳಿ, ಮಳೆಯ ನಡುವೆಯೇ ಕುಳಿತು ಕೆಲಸ ಮಾಡುತ್ತಿದ್ದ ಇವರಿಗೆ ಈಗ ಗೌರವಯುತ ನೆಲೆ ಸಿಕ್ಕಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ರಾಜ್ಯಾದ್ಯಂತ 236 ಪಾದುಕೆ ಕುಟೀರಗಳನ್ನು ಮಂಜೂರು ಮಾಡಲಾಗಿದೆ. ಪ್ರತಿ ಕುಟೀರವನ್ನು ಒಟ್ಟು 1,25,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ರಾಜ್ಯ ಸರ್ಕಾರದಿಂದ 75,000 ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಸುಸಜ್ಜಿತ ಕುಟೀರದಲ್ಲಿ 2 ಬಲ್ಬುಗಳು ಹಾಗೂ ಫ್ಯಾನ್ ವ್ಯವಸ್ಥೆ ಅಳವಡಿಸಲಾಗಿದೆ. ಪಾದರಕ್ಷೆಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲು ಗ್ಲಾಸ್ ಫಿಟ್ಟಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ್, ಕಳೆದ 25 ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಮಳೆ ಬಿಸಿಲಿಗೆ ಸಿಲುಕಿ ಕೆಲಸ ಮಾಡುತ್ತಿದ್ದೆವು. ಈಗ ಸರ್ಕಾರ ನಮಗೆ ಸುಸಜ್ಜಿತವಾದ ಕುಟೀರವನ್ನು ಕಲ್ಪಿಸಿಕೊಟ್ಟಿದ್ದು ನೆಮ್ಮದಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ನಾನು ಇಲ್ಲಿ ಚಪ್ಪಲಿ ಹೊಲಿತಾ ಇದ್ದೆ ಸರ್, ಬೆಂಗಳೂರೊಳಗ. ಅಲ್ಲಿದ್ದ ಬಂದು ಸಾರು ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಕುಟೀರ ಕೊಟ್ಟಿದ್ದಾರೆ ಸರ್. ಫ್ಯಾನು ಕೊಟ್ಟಿದ್ದಾರೆ, ಸೋಲಾರ್ ಕೊಟ್ಟಿದ್ದಾರೆ. ಇದ್ರಾಗ ನನಗೆ ಚೆನ್ನಾಗೈತೆ ಸರ್. ವ್ಯಾಪಾರ ಮಾಡ್ಕೊಂಬಕ ಹೊಲಿಯೋದು, ರಿಪೇರಿ ಎಲ್ಲ ಮಾಡ್ತೀನಿ, ಹೊಸವು ಮಾಡ್ತೀನಿ. ನನಗೆ ಲೋನ್ ಕೊಟ್ಟಿದ್ದಾರೆ, ಸಬ್ಸಿಡಿ ಲೋನ್ 50,000 ಕೊಟ್ಟಿದ್ದಾರೆ. ಅದ್ರಾಗ 25,000 ಕೊಟ್ಟಿದ್ದಕ್ಕೆ ಮಾಲ್ ತಂದಕ್ಕೆ ಜೀವನ ಮಾಡ್ತಾಯಿದ್ದೀನಿ ಸರ್. ಇನ್ನೂ 25,000 ಬರೋದಿತ್ತು ಸರ್. ನಾವು ಚಪ್ಪಲಿ ಹೊಲಿದೆ ಮಾಡಬೇಕು ಸರ್. ಕುಶಲಕರ್ಮಿ ಚಿರಂಜೀವಿ, ಪಾದುಕೆ ಕುಟೀರಗಳಲ್ಲಿ ನಾವು ಉತ್ತಮ ಗುಣಮಟ್ಟದ ಪಾದರಕ್ಷೆಗಳನ್ನು ತಯಾರಿಸುತ್ತಿದ್ದು ದಿನಕ್ಕೆ 1,500 ರೂಪಾಯಿಯಿಂದ 2,000 ರೂಪಾಯಿವರೆಗೆ ವ್ಯಾಪಾರವಾಗುತ್ತಿದೆ. ಇದರಿಂದ ಜೀವನ ನಿರ್ವಹಣೆಗೆ ಆಸರೆಯಾಗಿದೆ ಎಂದು ತಿಳಿಸಿದರು. ಸುಮಾರು 32 ವರ್ಷದಿಂದ ಇದೇ ಕಸುಬಲ್ಲಿಂದ ಜೀವನ ಮಾಡ್ತಿದ್ದೀವಿ ಸರ್. ಇದೇ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ಮೊದಲು. ಈಗ ಆಮೇಲೆ ನಾವು ಇದೇ ಕಸುಬನ್ನು ಮಾಡ್ತಿದ್ದೀವಿ ಸರ್. ಇದರಲ್ಲಿಂದನೇ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಇತ್ತೀಚೆಗೆ ನಮ್ಮ ಬಾಬಾ ಜಗಜೀವನ್ ರಾಮ್ಗಳಿಂದ ಒಳ್ಳೆ ಪಾದುಕ ಕುಟೀರ ಕೊಟ್ಟಿದ್ದಾರೆ. ಅದರಲ್ಲಿ ಸೋಲಾರು ಮತ್ತು ಫ್ಯಾನು, 2 ಲೈಟು. ಆದರೂ ನಮ್ಗೆ ಭಾಳ ಸಂತೋಷ ಆಯ್ತು ಸರ್. ಇಷ್ಟು ವರ್ಷಕ್ಕೆ ನಮ್ಗೆ ನಮ್ಮ ನಿಗಮಗಳಿಂದ ನಮ್ಮನ್ನು ಎಚ್ಚೆತ್ಕೊಂಡು ನಮ್ಮನ್ನು ಸ್ವಲ್ಪ ಅಪ್ಡೇಟ್ ಆಗ್ರಿ ಅಂತೇಳಿ ಕೊಟ್ಟಿದ್ದಾರೆ ಸರ್. ಗ್ರಾಹಕ ಬಸವರಾಜ್, ಈ ಕುಟೀರದಲ್ಲಿ ತಯಾರಾಗುವ ಪಾದರಕ್ಷೆಗಳು ಮುಳ್ಳು ಕಲ್ಲುಗಳ ನಡುವೆ ಕೆಲಸ ಮಾಡುವ ರೈತಾಪಿ ವರ್ಗಕ್ಕೆ ಉತ್ತಮ ರಕ್ಷಣೆ ನೀಡುತ್ತವೆ. ಇಂತಹ ಗುಡಿ ಕೈಗಾರಿಕೆಗಳಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಕುಲವೃತ್ತಿಯಿಂದ ಮೊದಲಿಂದ ಮಾಡ್ಕೊಂತ ಏನು ಬಂದಿದ್ದಾರೆ. ಈ ಚಪ್ಪಲಿಗಳನ್ನು ನಾವು ಬಳಸಿದ್ದೀವಿ. ತುಂಬ ಬಾಳಿಕೆ ಬರುತ್ತೆ, ಗಟ್ಟಿಮುಟ್ಟಾಗಿರುತ್ತೆ. ಇಂಥವ್ರನ್ನು ಸರ್ಕಾರ ಗುರುತಿಸಿ ಇವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಬೇಕು. ಇಂತಹ ಕುಟೀರಗಳನ್ನು ಕೊಟ್ಟಿದ್ದಾರಂತೆ. ಇನ್ನಷ್ಟು ಜನರಿಗೆ ಮತ್ತು ಇಂಥವ್ರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕಂತೇಳಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತೇವೆ. ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್, ರಾಜ್ಯಾದ್ಯಂತ ಈಗಾಗಲೇ ಪಾದುಕೆ ಕುಟೀರಗಳನ್ನು ನೀಡಲಾಗಿದೆ. 2026-27ನೇ ಸಾಲಿನಲ್ಲಿ ಈ ಕುಟೀರಗಳನ್ನು ಮಿನಿ ಶೋರೂಮ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಆನ್ಲೈನ್ ಮಾರುಕಟ್ಟೆಗೂ ಅವಕಾಶ ಕಲ್ಪಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ವಿಶೇಷವಾಗಿ ಪಾದುಕೆ ಕುಟೀರಗಳನ್ನು ಕೊಡ್ತೇವೆ. ಅದು ಒಂದು ಪಾದುಕೆ ಕುಟೀರ 1,20,000 ರೂಪಾಯಿ ವೆಚ್ಚ ಆಗ್ತದೆ. ಅದರಲ್ಲಿ ನಾವು ಸೋಲಾರ್ ಇದೆ, ಲೈಟ್ ಇದೆ, ಫ್ಯಾನ್ ಇದೆ ಮತ್ತು ಮಿನಿ ಒಂದು ಶೋರೂಮ್ ಟೈಪನ್ನೇ ತಯಾರು ಮಾಡಿದ್ದೀವಿ. ಅದೆಲ್ಲ ಏನು ಅವ್ರು ಕೆಲಸ ಮಾಡಲಿಕ್ಕೆ ಮತ್ತು ಡಿಸ್ಪ್ಲೇ ಮಾಡಿ ಶೋರೂಮ್ ಟೈಪ್ ಡಿಸ್ಪ್ಲೇ ಮಾಡಿ ಅದನ್ನು ಮಾರಾಟ ಮಾಡಿಕೊಳ್ಳಲಿಕ್ಕೆ ಎಲ್ಲದೊಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಹಾದಿ ಬದಿಯಲ್ಲಿ ಕಷ್ಟದ ಜೀವನ ಸಾಗಿಸುತ್ತಿದ್ದ ಸಾವಿರಾರು ಚರ್ಮ ಕುಶಲಕರ್ಮಿಗಳ ಬದುಕಿಗೆ ಈ ಪಾದುಕೆ ಕುಟೀರಗಳು ಭದ್ರತೆ ನೀಡಿವೆ. ಸರ್ಕಾರದ ಈ ದೂರದೃಷ್ಟಿಯ ಯೋಜನೆಯಿಂದಾಗಿ ಶ್ರಮಿಕ ವರ್ಗದವರ ಜೀವನ ಮಟ್ಟ ಸುಧಾರಿಸುವ ಆಶಯ ಮೂಡಿದೆ.